ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಾಗ ನಾವ ಒಬ್ಬ ಕುರಿ ಕಾಯುವಂತ ಸಾಧಾರಣ ವ್ಯಕ್ತಿ ಯಾವ ರೀತಿಯಾಗಿ UPSC ಎಕ್ಸಾಮ್ ಒಳಗ 551ನೇ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ನಮ್ಮ ಇಡೀ ದೇಶಕ್ಕನ ಸ್ಫೂರ್ತಿಯಾಗಿದ್ದಾನ ಅನ್ನೋದನ್ನ ಬಗ್ಗೆ ತಿಳ್ಕೊಳ್ಳೋಣ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದ ಬೀರ್ದೇವ ಸಿದ್ದಪ್ಪ ಅಂತೇಳಿ ಒಬ್ಬ ವ್ಯಕ್ತಿ. ಈತ ಮೂಲತಃ ಈತನ ಹುಟ್ಟೂರನ್ನ ನೋಡೋದಾದ್ರ ನಾವ ಈತ ಮಹಾರಾಷ್ಟ್ರಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿವ. ಯಾರ ಇಂದಿನ ಮೇನ್ ಟಾಪಿಕ್ ಏನ, ಈತ ಯಾರ ಬೀರ್ದೇವ್ ಸಿದ್ದಪ್ಪ ಅಂತೇಳಿ ಈತನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈತನ UPSC ರ್ಯಾಂಕ್ ಎಟ್ಟ 551ನೇ ರ್ಯಾಂಕ್ ಅನ್ನ ಒಬ್ಬ ಕುರಿ ಕಾಯುವಂತ ವ್ಯಕ್ತಿ ತಗೋತಾನಂದ್ರ ಅದು ಅಸಾಧಾರಣ ಕೆಲಸ. ಬಟ್ ಅದನ್ನ ಸಾಧ್ಯ ಮಾಡಿ ತೋರಿಸಿದಂತ ಫಸ್ಟ್ ಆಫ್ ಆಲ್ ಬೀರ್ದೇವ್ ಸಿದ್ದಪ್ಪ ಅವರಿಗೆ ನಮ್ಮ ಕಡೆಯಿಂದ ಒಂದು ಕಂಗ್ರಾಟ್ಸ್. ಆನಂತರ ಈತನ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಈತ ಮೂಲತಃ ಮಹಾರಾಷ್ಟ್ರದ ಕೊಲ್ಲಾಪುರ ಡಿಸ್ಟಿಕ್ ದ ಒಂದು ಸಣ್ಣ ಹಳ್ಳಿ ಈತ. ಆನಂತರ ಈತ SSLC ಒಳಗ ಈತ 10th ಎಕ್ಸಾಮ್ ಒಳಗ ಸುಮಾರು 96% ಅನ್ನ ತಗೊಂಡ್ಬರ್ತಾನು. ಆನಂತರ 12th ಒಳಗ ಅದ್ರಾಗೂ ಸೈನ್ಸ್ ಡಿಪಾರ್ಟ್ಮೆಂಟ್ ಒಳಗ 89%, 96 ಆನಂತರ 89. ಆನಂತರ ಈತ ಸಿವಿಕ್ ಇಂಜಿನಿಯರ್ ಆಗಿ ಪುಣೆ ಒಳಗ ಸೇರ್ಕೊಳ್ತಾನೋ. ಅಲ್ಲಿಂದ ಈತನ ಇಂಜಿನಿಯರಿಂಗ್ ಜರ್ನಿ ಸ್ಟಾರ್ಟ್ ಆಕೈತಿ. ಆನಂತರ ಈತ ಸುಮಾರು 2021ರಿಂದ UPSC ಗೆ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನು. ಸ್ವತಃ ಆತನ ಹೇಳಿದಾನು. ಆನಂತರ ಈತ ಇನ್ನೊಂದು ಕೆಲಸ ಕೂಡ ಮಾಡ್ತಿದ್ದ ಸ್ಟೇಟ್ ಇದ್ರೊಳಗ ಗೌರ್ಮೆಂಟ್ ಜಾಬ್ ಒಳಗ, ಅದೇನಂದ್ರ ಪೋಸ್ಟ್ ಆಫೀಸ್ ಜಾಬ್. ಈತ ಪೋಸ್ಟ್ ಆಫೀಸ್ ಒಳಗ ಕೂಡ ಕೆಲಸಗಳನ್ನ ಮಾಡಿದಾನು. ಯಾವ ಕಾರಣಕ್ಕೆ ಮಾಡಿದಾನ ಅಂತ ಹೇಳ್ತಾನಂದ್ರ, ಕೊರೋನಾ ಟೈಮ್ ಒಳಗ ತನ್ನ ತಂದೆ ತಾಯಿಗೆ ಒಂದು ಚಲೋ ಇದನ್ನ ಮಾಡ್ಬೇಕನ್ನೋ ಉದ್ದೇಶ ಕಾರಣ. ಅಂದ್ರೆ ಕೊರೋನಾ ಟೈಮ್ ಒಳಗ ಹಿಂಗ್ ಕುರಿಗಳನ್ನ ಬಿಡಾಕ ಟೈಮ್ ಆಗ್ಲಿ ಸಿಗ್ತಾ ಇರ್ಲಿಲ್ಲ. ಆದ್ದರಿಂದ ಈತ ಪೋಸ್ಟ್ ಆಫೀಸ್ ಜಾಬ್ ಕೂಡ ಸೇರ್ಕೋತಾನು. ಈ ಪೋಸ್ಟ್ ಆಫೀಸ್ ಇಂದ ಬಂದಂತ ದುಡ್ಡೊಳಗ ಜೀವನವನ್ನ ಸಾಗಿಸಾಕ ಹೆಲ್ಪ್ ಮಾಡ್ತಾನ ಇದನ್ನು ಕೂಡ ಹೇಳಿದಾನ ಒಂದು ಸ್ಟೇಟ್ಮೆಂಟ್. ಆನಂತರ ಈತನ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರ, ಈತ ಮೂಲತಃ ಮಹಾರಾಷ್ಟ್ರದವ. ಆದ್ರೂ ಕೂಡ ಈತ ಕನ್ನಡವನ್ನ ಎಷ್ಟು ಚೆನ್ನಾಗಿ ಮಾತಾಡ್ತಾನ ಅಂದ್ರೆ, ಒಂದಷ್ಟು ಜನ ನಮ್ಮ ಕರ್ನಾಟಕದಾಗ ಇದ್ರು ಕೂಡ ಕನ್ನಡ ಮಾತಾಡಕ್ ಬರುದಿಲ್ಲ. ಬಟ್ ಈತ ಮಹಾರಾಷ್ಟ್ರ ಇದ್ರು ಕೂಡ ಕನ್ನಡವನ್ನ ಅಚ್ಚುಕಟ್ಟಾಗಿ ಮಾತಾಡ್ತಾನೋ, ಅದನ್ನ ನಾವು ಕೇಳ್ತೇವೆ. ಮತ್ತ ಈತನ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರ, ಈತನನ್ನ ಇಂಟರ್ವ್ಯೂ ಮಾಡೋದ್ರಿಂದ ಮುಂದೆ ಕುಂತ 5 ಜನ ಸೂಪರ್ ಕ್ವಶನ್ಗಳು ಕೇಳಿರು. ಅಥವಾ ಉದಾಹರಣೆಗೆ ಇಸ್ರೋದ ಅಧ್ಯಕ್ಷ ಯಾರ, ಆನಂತರ ಬ್ರಿಡ್ಜ್ಗಳನ್ನ ಟೈಪ್ಗಳು ಎಷ್ಟ, ಆನಂತರ ಒಂದೊಂದು ಪೋಸ್ಟ್ ಆಫೀಸ್ ನಿಂದ ಭಾರತದ ಇದಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗತೈತಿ ಅನ್ನೋ ಈ ತರ ಇಂಟ್ರೆಸ್ಟಿಂಗ್ ಕ್ವಶನ್ಗಳನ್ನ ಕೇಳಿರು. ಆ ಇಂಟ್ರೆಸ್ಟಿಂಗ್ ಅಷ್ಟು ಕ್ವಶನ್ಗಳಿಗೆ ಬೀರ್ದೇವ್ ಇಂಟ್ರೆಸ್ಟಿಂಗ್ ಉತ್ತರಗಳನ್ನ ಕೊಟ್ಟ. ಅದೇ ಕಾರಣಕ್ಕೆ ಈತ ಸೆಲೆಕ್ಟ್ ಆದ. ಅಂದ್ರೆ ಈತನ ಟೋಟಲ್ ರ್ಯಾಂಕ್ ಎಟ್ಟ 551ನೇ ರ್ಯಾಂಕ್. ಅಂದ್ರೆ 1009 ಟೋಟಲ್ PU 1009ರೊಳಗ 551ನೇ ರ್ಯಾಂಕ್ ಅನ್ನ ತೆಗೆದುಕೊಂಡ್ ಬರ್ತಾನಂದ್ರ ಅದ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಬಟ್ ಅದನ್ನ ಸಾಧ್ಯ ಮಾಡಿ ತೋರಿಸಿದ ಒಬ್ಬ ಕುರಿ ಕಾಯುವಂತ ವ್ಯಕ್ತಿಯಾದ ಬೀರ್ದೇವ್ ಸಿದ್ದಪ್ಪ. ಈತನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮ್ಮ ಮುಂದೈತಿ. 10ನೇದು 96, ಆನಂತರ 12th ಸೈನ್ಸ್ ಮಾಡ್ತಾನು. ಸೈನ್ಸ್ ಕೂಡ 89% ತಗೊಂಡ್ ಬರ್ತಾನು. ಆನಂತರ ಇದು ಮುಗಿದಿಂದ 12th ಮುಗಿಸಿದ ನಂತರ ಸಿವಿಕ್ ಇಂಜಿನಿಯರ್ ಆಯ್ಕಸ ಪುಣೆ ಒಳಗ ಇದನ್ನು ಜಾಯಿನ್ ಆಗ್ತಾನು. ಪುಣೆ ಒಳಗ ಒಂದು ಕಾಲೇಜ್ ಒಳಗ. ಅಲ್ಲಿಂದ ಈತನ 2021ರೊಳಗ ತನ್ನ UPSC ಗೆ ಪ್ರಿಪರೇಷನ್ ಆಗೋ ಒಂದು ಕನಸಿನ ಕಡೆಗೆ ಸಾಗ್ತಾನು. ಆನಂತರ ಈತ 2025ರೊಳಗ ಮೊನ್ನೆ ಬಂದಂತ ರಿಸಲ್ಟ್ ಒಳಗ ಈತ ಫೈನಲ್ ಆಗಿ UPSC ಒಳಗ 551ನೇ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ನಮ್ಮ ಭಾರತಕ್ಕ ಅದ್ರಾಗೂ ನಮ್ಮ ಕರ್ನಾಟಕಕ್ಕೆ ಒಂದು ಕನ್ನಡ ಮಾತಾಡ್ತಾನಂದ್ರೆ ನಮ್ಮ ಕನ್ನಡಿಗರಿಗೆ ಹೆಮ್ಮೆನದ. ಆದ್ದರಿಂದ ಕನ್ನಡಿಗರು ಎಷ್ಟು ಜನ ಸಪೋರ್ಟ್ ಮಾಡ್ತಾನೆ ಈತನಿಗೆ, ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ. ಮತ್ತು ತನ್ನ ಕನಸನ್ನು ಕೂಡ ನನಸು ಮಾಡಿಸಿಕೊಂಡ ಬೀರ್ದೇವ್ ಅವರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬಹುದು. ಮತ್ತೆ ನಿಮ್ಗೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದಾಗಿತ್ತು ಒಂದು ಸಣ್ಣ ಡೀಟೇಲ್ಸ್ ಆಫ್ ಬೀರ್ದೇವ್ ಸಿದ್ದಪ್ಪ ಅವ್ರದ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.